ಅಲ್ಲಿ ಕಾಮಿನಿಗೆ ತಾಳಿ ಕಟ್ಟಿಲ್ಲ, ಇಲ್ಲಿ ಮೋಹಿನಿಗೆ ಶೋಭನ ಆಗಿಲ್ಲ. ಕಾಮಿನಿ ಯಾರವಳು? ಓಹೋ, ಸೆಕ್ಸ್ ಬಾ ಮಂದಾಕಿನಿ ಸಿಸ್ಟರಾ? ಆ ರಂಗ ಬ್ರದರ್ಸ್ ಕಳ್ರ ತಂಗಿನೋ. ಕಳ್ರ ತಂಗಿ? ಇವಳು ಕಳ್ಳಿ? ನಾನು ಮೋಹಿನಿಗೆ ತಾಳಿ ಕಟ್ಟಿದ್ರೆ ಆ ರಂಗ ಬ್ರದರ್ಸ್ ಪ್ಲಾನ್ ಮಾಡಿ ಅವ್ರ ತಂಗಿ ಕಾಮಿನಿ ಜೊತೆಲಿ ನನಗೆ ಶೋಭನ ಮಾಡ್ತಿದ್ರು. ತಾಳಿ ಕಟ್ಟಿದ್ ಒಬ್ಬಳಿಗೆ ಶೋಭನ ಮಾಡ್ಕೊಂಡಿದ್ದು ಇನ್ನೊಬ್ಬಳ ಜೊತೆನಾ? ಆವಾಗಿಂದ ಏನು ಜಾಕ್ಟೇನ ಹೊಡಿತಾ ಇದ್ದೆ. ಕುಡ್ದೆ ಯಾಕೋ ಬಂದೆ ಇಲ್ಲಿ? ಮಿಸ್ಟರ್ ಶೇಖರ್, ನಂಬರ್ 3 ಸೆಕೆಂಡ್ ಮೇನ್, ಹನುಮಂತ್ ನಗರ್. ಈ ಅಡ್ರೆಸ್ ಇದೆ ತಾನೆ? ಎಸ್ ಇದೆ. ಕರೆಕ್ಟ್ ಅಡ್ರೆಸ್ಗೆ ಬಂದಿದ್ದೀನಿ. ಏನಲ್ಲೇ ಪಾಪಿ, ಬೈದದೆ ನನ್ ಬಗ್ಗೆ ನಿನ್ ಒಪಿನಿಯನ್ ಏನಲ್ಲೇ? ನನ್ನ ನೀನು ಲೇ ಅಂತೀನೋ? ನೀನೇನ್ CM ಪ್ರೈಮ್ ಮಿನಿಸ್ಟರ್ ಲೇ ಅಂತ ಕರೀದೆ, ಇನ್ನೇನಂತ ಕರಿಬೇಕೋ? ಚಪ್ಪರ್. ಚಪ್ಪರ್ ನನ್ ಮಗನೇ ಅಂತೀಯ? ಏಯ್, ನಿನ್ಗೆ ಪ್ರಳಯ ಆದ್ರೂ ಪ್ರಮೋಷನ್ ಕೊಡಲ್ಲ ರಾಜೇಂದ್ರ. ಕೊಡ್ಸು ಅಂತ ಯಾವ ನನ್ ಮಗ ಕೇಳಿದ್ನೋ? ಏ ಚಕ್ರ, ಬಾರ ಇಲ್ಲಿ. ನನ್ ಕರ್ದ? ಯಸ್. ಓಕೆ. ಏನೋಲೇ? ನಿನ್ನ ಮನೆಯಲ್ಲಿ ಸೋಡಾ ಇದೆಯಾ? ಏಯ್, ನಿನ್ಗೆ ಕೊಬ್ಬು ಜಾಸ್ತಿ ಆಗೋಯ್ತು. ನಿಮ್ಮನೆ ಸೋಡಾನೂ ಇಲ್ವಾ? ಅಷ್ಟು ಗತಿ ಕೆಟ್ಟವನ. ಹೋಗ್ಲಿ, ಐಸ್ ವಾಟರ್ ಇದೆಯಾ? ಐಸ್ ವಾಟರ್ನ ನನ್ನೇ ಕೇಳಂಗಾಗ್ಬಿಟ್ಟ. ಏಯ್, ನಿನ್ನ ಡಿಸ್ಮಿಸ್ ಮಾಡ್ಬಿಡ್ತೀನಿ, ಹುಷಾರ್. ಡಿಸ್ಮಿಸ್? ನೀನೇನೋ ನನ್ನ ಡಿಸ್ಮಿಸ್ ಮಾಡೋದು? ನಾನೇ ಹೈಯರ್ ಆಫೀಸರ್ ತರ ಈಗ್ಲೇ ಕಿತ್ತಾಕ್ತೀನಿ. ಆರಿಸ್ಕೋ. ನಿನ್ ನಾಯನ್ ಹುಚ್ಚು ನಾಯಿಗೆ ಹೊಡೆದಂಗ್ ಹೊಡಿತೀನಿ. ಎಷ್ಟೋ ಧೈರ್ಯ ನಿನ್ಗೆ? ನಿನ್ನ ಹೊಡೆಯಕ ನಂಗೆ ಧೈರ್ಯ ಬೇಕಾ? ಬೇ, ನಿಮ್ಮ ಅಪ್ಪನ ಹೆಸರೇನಾ? ಅಬ್ಬಾ, ನಮ್ಮಪ್ಪನ ಹೆಸರು ಕೇಳಂಗಾಗ್ಬಿಟ್ಟಲ್ಲ ಇವನು. ರಮಾನಂದ್. ರಮಾನಂದ್? ವಿಧಾನಸೌಧ ಮುಂದೆ ಚಪ್ಪಲಿ ತಗೊಂಡು ಹೊಡಿತೀನಿ. ಯಾಕಪ್ಪ? ನಿನ್ನಂತ ಅಯೋಗ್ಯನ ಹುಟ್ಟಿಸಿದಿಕ್ಕೆ. ಕರಿ ಅವನ್ನ. ಅವ್ರಿಲ್ಲಪ್ಪ, ಸ್ವರ್ಗ ಕೊಟ್ಟೋಗ್ಬಿಟ್ರು. ಬಚಾವಾದ ಬಡ್ಡಿ ನನ್ ಮಗ. ಲೇ ರಾಜೇಂದ್ರ, ನಾನೇನ್ ತಪ್ಪು ಮಾಡಿದೀನಿ ಅಂತ ನನ್ ನಿಂಗ್ ಬೈತಾ ಇದೀಯಲೇ? ಆಹಾ, ನೀನ್ ಏನ್ ತಪ್ಪು ಮಾಡ್ದೆ? ಮಳ್ಳಿ ತರ ಕೇಳ್ತೇನೆ ನನ್ನ ಮಗನೇ. ಪೊಲೀಸ್ ಸ್ಟೇಷನ್ ನಂಗೆ ಯಾಕೋ ಮದುವೆ ಮಾಡಿಸ್ದೆ? ಮದ್ವೆ ಮಾಡ್ಸಿದ್ದೇ ಒಂದ್ ದೊಡ್ಡ ತಪ್ಪ. ಲೇ, ಮದ್ವೆ ಮಾಡಿಸ್ದವ್ರನ್ನ ಯಾರಾದ್ರೂ ಬೈತಾರೇನೋ? ಹಾರ ಹಾಕ್ತಾರೆ. ನಾನ್ ರಾಮ ಸೀತೆ ತರ ಸಿಂಗಲ್ ಫ್ಯಾಮಿಲಿನಲ್ಲಿ ಹ್ಯಾಪಿಯಾಗಿರೋಣ ಅಂದ್ರೆ ನೀನ್ ಮಾಡಿದ ಕೆಲ್ಸಕ್ಕೆ ನನ್ ಬದುಕು ಬಂಧನ ಪಿಕ್ಚರ್ ಅಲ್ಲಿ ವಿಷ್ಣುವರ್ಧನ್ ತರ ಆಗೋಯ್ತಲ್ಲೋ. ಅಯ್ಯೋ, ಯಾಕಾಯ್ತು ಹೆಂಗಾಯ್ತು ಅಂತ ಸ್ವಲ್ಪ ಬಿಡ್ಸೇಳಯ್ಯ. ಅಲ್ಲಿ ಕಾಮಿನಿಗೆ ತಾಳಿ ಕಟ್ಟಿಲ್ಲ, ಇಲ್ಲಿ ಮೋಹಿನಿಗೆ ಶೋಭನ ಆಗಿಲ್ಲ. ಕಾಮಿನಿ ಯಾರವಳು? ಓಹೋ, ಸೆಕ್ಸ್ ಬಾ ಮಂದಾಕಿನಿ ಸಿಸ್ಟರಾ? ಆ ರಂಗ ಬ್ರದರ್ಸ್ ಕಳ್ರ ತಂಗಿನೋ. ಕಳ್ರ ತಂಗಿ? ಇವಳು ಕಳ್ಳಿ? ನಾನು ಮೋಹಿನಿಗೆ ತಾಳಿ ಕಟ್ಟಿದ್ರೆ ಆ ರಂಗ ಬ್ರದರ್ಸ್ ಪ್ಲಾನ್ ಮಾಡಿ ಅವ್ರ ತಂಗಿ ಕಾಮಿನಿ ಜೊತೆಲಿ ನನಗೆ ಶೋಭನ ಮಾಡ್ತಿದ್ರು. ತಾಳಿ ಕಟ್ಟಿದ್ ಒಬ್ಬಳಿಗೆ ಶೋಭನ ಮಾಡ್ಕೊಂಡಿದ್ದು ಇನ್ನೊಬ್ಬಳ ಜೊತೆನಾ? ಆವಾಗಿಂದ ಏನು ಜಾಕ್ಟೇನ ಹೊಡಿತಾ ಇದ್ದೆ. ನನ್ನ ಹತ್ರ ಯಾಕೋ ಹೇಳಿಲ್ಲ ನೀನು? ಹೇಳಿದ್ರೆ ಏನೋ ಮಾಡ್ತಿದ್ದೆ. ನೀನೇನ್ ಮೈಕ್ ತೈಸಣ್ಣ? ನೀನ್ ಹಳೆ ಕನ್ನಡ ಫಿಲಂ ವಿಲನ್ MP ಶಂಕರ. ನೀನು ನಿಂಗೆ ಹಳೆದಲ್ಲೇ ಹೊಡಿಬೇಕು. ರಾಜೇಂದ್ರ. ಯಾರು? ನಾನೇ ನಿನ್ ಕರ್ದಿದ್ದು. ಓ ಮೇಡಮ್, ಓಕೆ. ನನ್ ಬದುಕು ನೋಡಿದ್ರ ಮೇಡಮ್? ಸಮಾಧಾನ ಮಾಡ್ಕೋ ರಾಜೇಂದ್ರ. ಪ್ಲೀಸ್ ರಿಲ್ಯಾಕ್ಸ್. ನಡಿ ಒಳಗೆ. ಅವನ್ನ ಕರ್ಕೊಂಡು ಹೋಗ್ಬೇಕಾಗಿರೋದು ಒಳಗಡೆ ಇಲ್ಲ, ಗೇಟ್ ಆಚೆ ಕಿಕ್ ಮಾಡ್ಬೇಕು. ಮೇಡಮ್, ಕೊನೆ ಸಾರಿ ಇವನ್ ಮುಖ ನೋಡ್ಕೊಳ್ಳಿ. ಇವತ್ ನಾನು ಇವನ್ನ ಸೆಟಲ್ ಮಾಡ್ತೀನಿ. ರಾಜೇಂದ್ರ, ಸಮಾಧಾನ ಮಾಡ್ಕೋ. ನೀನು ಒಳಗ್ ಬಾ. ಮೇಡಮ್, ನನ್ನ ಲೈಫ್ ನ ಹಾಳು ಮಾಡ್ಬಿಟ್ರು ನಿಮ್ಮ ಯಜಮಾನ್ರು. ಸಮಾಧಾನ ಮಾಡ್ಕೋ ರಾಜೇಂದ್ರ. ಕುಡ್ದು ಮನ್ಸಿಗೆ ಬಂದಂಗ್ ಕೂಗಾಡ್ತೀಯ? ಅವ್ರ ಪ್ರಾಣಕ್ಕೆ ಹಾನಿ ಮಾಡ್ದ ಒಳ್ಳೆ ಮನುಷ್ಯ ಅಂತ ನಿನ್ ಮೇಲೆ ಅಭಿಮಾನ ಪಟ್ಟೆ. ನೀನ್ ಅವ್ರ ನಂದ್ ಮಾತಿಗೆ ನಿನ್ನ ಅಕ್ಕನೋ ತಂಗಿನೋ ಆಗಿದ್ರೆ
ನಿನ್ ಕಣ್ಣೆದ್ರಿಗೆ ನೇಣ್ ಹಾಕೊಳ್ತಿದ್ರು. ಭಗವಂತ, ಈ ಭೂಮಿ ಮೇಲೆ ನನ್ನ ಡ್ಯೂಟಿ ಮುಗೀತು. ನಿನ್ನ ಕ್ಯಾಂಪ್ ಜಾಯ್ನ್ ಆಗ್ಬೇಕು ಅಂತ ಬರ್ತಾ ಇದ್ದೀನಿ. ಬೇಗ ಕರ್ಕೋ ತಂದೆ. ನಿಲ್ಲು ಮಗನೇ. ಆಗ್ಲೇ ನನ್ನ ISG ಕಾಲ್ ತಲುಪ್ತಾ ತಂದೆ. ಮಗನೇ, ನಿನ್ನ ಅದೃಷ್ಟ ಬಹಳ ಚೆನ್ನಾಗಿದೆ. ಗಾಡ್ ಇಸ್ ಸ್ಪೀಕಿಂಗ್. ಮೇಲಿಂದನಾ ಕೆಳಗಿಂದನಾ? ಇಲ್ಲ, ಬ್ಯಾಕ್ ಸೈಡ್ ಇಂದ. ಓ ಸ್ವಾಮೀಜಿ, ನೀವಾ? ಆ ದೇವರೇ ಬಂದ್ರೇನೋ ಅಂತ ಅನ್ಕೊಂಡಿದ್ದೆ ನಾನು. ಇದೇನ್ ಸ್ವಾಮಿ ಇಲ್ಲಿ ಕೂತಿದ್ದೀರಾ? ಭಾರತದಲ್ಲಿ ಭೂಕಂಪದಂತಹ ವಿಕೋಪಗಳನ್ನು ತಡೆಯುವುದಕ್ಕೆ ನಾನು ಈ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ನಲ್ಲಿ ತಪಸ್ಸಿಗೆ ಕುಳಿತಿದ್ದೇನೆ. ತಾವ್ ಇಲ್ಲೇ ಕೂತ್ಕೊಂಡು ತಪಸ್ ಮಾಡ್ಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ರಿ ಸ್ವಾಮಿ? ಇತ್ತೀಚೆಗೆ ಬೆಂಗಳೂರು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಕೆಳಗಡೆ ಪೊಲ್ಯೂಷನ್, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ. ಅದಕ್ಕೆ ಈ ಪ್ರಶಾಂತವಾದ ಜಾಗಕ್ಕೆ ಬಂದು ತಪಸ್ಸಿಗಾಗಿ ಕುಳಿತಿದ್ದೀನಿ. ಇಲ್ಲಿಗೆ ನೀನು ಸೂಸೈಡ್ ಮಾಡ್ಕೊಳಕ್ ಬರ್ತೀಯ ಅಂತ ಆ ಭಗವಂತನಿಂದ ನನಗೆ ಈಗ ತಾನೇ ಮೊಬೈಲ್ ಕಾಲ್ ಬಂತು. ಅದಕ್ಕೆ ನಿನಗೆ ಸಹಾಯ ಮಾಡೋಣ ಅಂತ ಕರೆದೆ ಮಗು. ಹೌದು ಸ್ವಾಮೀಜಿ, ಥ್ಯಾಂಕ್ ಯು. ನಂಗೆ ಸಾಯೋದಕ್ ಧೈರ್ಯ ಸ್ವಾಮೀಜಿ. ನೀವು ಬಂದು ನನ್ನ ಸ್ವಲ್ಪ ಕೆಳಗಡೆ ತಳ್ತೀರಾ? ನಾನ್ ನಿನ್ನ ತಳ್ಳಿದ್ರೆ ಪೊಲೀಸ್ನವರು ನನ್ನ ಲಾಕಪ್ ಒಳಗ್ ತಳ್ತಾರೆ. ನೀನು ಸೂಸೈಡ್ ಮಾಡ್ಕೊಂಡು ಇಬ್ಬರು ಹೆಂಡತಿಯರಿಗೆ ಮೋಸ ಮಾಡ್ತಿದ್ಯಾ ಮಗು. ನನ್ಗೆ ಇಬ್ಬರು ಹೆಂಡ್ತಿರು ಅಂತ ಹೇಗೆ ಗೊತ್ತಾಯ್ತು ಸ್ವಾಮಿ? ದಿವ್ಯಜ್ಞಾನ ನನಗೆಲ್ಲಾ ಗೊತ್ತಾಗುತ್ತೆ. ನೀನು ಒಂದ್ ಹುಡುಗಿಗೆ ತಾಳಿ ಕಟ್ಟಿ ಇನ್ನೊಂದು ಹುಡುಗಿ ಜೊತೆ ಶೋಭನ ಮಾಡ್ಕೊಂಡಿದ್ಯಾ. BBC ನ್ಯೂಸ್ ತರ ಕರೆಕ್ಟ್ ಆಗಿ ಹೇಳ್ಬಿಟ್ರಿ. ಜೀವನ ಅನ್ನೋ ವಿಡಿಯೋ ಕ್ಯಾಸೆಟ್ ನಲ್ಲಿ ನಾನು ನಿನ್ನ ಲೈಫ್ ನ ಎಲ್ಲಾ ಇನ್ಸಿಡೆಂಟ್ಸ್ ನೋಡಿದೀನಿ. ನಿನಗೆ 6 ಜನ ಭಾಮ ಇದ್ರು. ಅವರೆಲ್ಲರೂ ಕಳ್ರು. ಅವರು ಕೊಡೋ ಹಿಂಸೆಯನ್ನ ತಾಳ್ಲಾರ್ದೆ ನೀನು ಸೂಸೈಡ್ಗೆ ಟ್ರೈ ಮಾಡ್ತಿದೀಯಾ. ಆಮ್ ಐ ರೈಟ್? ಕರೆಕ್ಟ್. ಅಯ್ಯೋ ಪಾಗಲ್ಲು, ನೀನಿಲ್ಲಿಂದ ನೇರವಾಗಿ ಡೈ ಹೊಡೆದ್ರು ಸಾಯಲ್ಲ. ಕೈ ಕಾಲು ಮುರ್ಕೊಂಡು ನೆಲಮಂಗಲ ಭಟ್ರಳ್ಳಿ ಹಾಸ್ಪಿಟಲ್ ಅಲ್ಲಿ ಸೆಟ್ಲ್ ಆಗ್ತೀಯಾ. ಅದ್ಯಾಕ್ ಸ್ವಾಮಿ? ಇನ್ನೂ ನಿನ್ನ IS ಬ್ಯಾಂಕ್ ನಲ್ಲಿ 120 ದಿನ ಬ್ಯಾಲೆನ್ಸ್ ಇದೆ. 120 ಡೇಸ್. ಎಸ್. ಆ ನಂತರ ನೀನ್ ಎಲ್ಲೇ ಇದ್ರು ಸಾಯ್ತೀಯ. ನನಗೆ ಇಷ್ಟೊಂದು ಅನ್ಯಾಯನ ಸ್ವಾಮಿ? ಈ ನಿನ್ನ ಅನ್ಯಾಯ ನಿನ್ನ ಭಾವ ಮೈದರಿಗಳಿಂದ ಆದದ್ದು ಮಗು. ಅವರು ಮಾಡಿದ ಪಾಪಕ್ಕೆ ನಿನ್ನ ಆಯಸ್ಸು ಲೆಸ್ ಆಗಿದೆ. ಮತ್ತೆ ನಾನ್ ಮಾಡಿದ ಪುಣ್ಯ? ಅದರಿಂದ ಅವರ ಆಯಸ್ಸು ಹೆಚ್ಚಾಗಿದೆ. ಇದು ಏನ್ ಫಿಟ್ಟಿಂಗ್ ಸ್ವಾಮಿ? ಇದು ಸಚ್ಚಿದಾನಂದನ ಫಿಟ್ಟಿಂಗು ಮಗು. ನೀನು ವರಿ ಮಾಡ್ಕೋಬೇಡ, ಸಾಯೋ ಯೋಚನೆ ಬಿಡು. ಈ ಬದುಕಿರೋ 4 ತಿಂಗಳು ಡೇರಿ ಡೆವಿಲ್ ಆಗಿ ಬದುಕು. ಓಕೆ. ಅನ್ಯಾಯನ ಅಡಿಗಟ್ಟು. ಓಕೆ. ಪಾಪನ ತುಳಿ. ಓಕೆ. ಓಂ ಸಚ್ಚಿದಾನಂದಾಯ ನಮಃ. ಇಬ್ಬರ ಹೆಂಡಿನ ಮುದ್ದಿನ ಪೊಲೀಸ್ ಆಗು. ಓಂ ಸಚ್ಚಿದಾನಂದಾಯ ನಮಃ. ಹಲೋ. ಹಾ, ಕರೆಕ್ಟ್ ಟೈಮಿಗೆ ಬಂದ್ರಿ. ನಾನು ಆಟೋ ರಾಜನ್ ಜೊತೆ ಫಸ್ಟ್ ಶೋ ಸಿನಿಮಾಗೆ ಹೋಗ್ತಾ ಇದ್ದೀನಿ. ಬರೋದ್ ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಅಡಿಗೆ ಮಾಡಿಟ್ಟಿರಿ. ನಿಮಗೆ ಹೇಳ್ತಿರೋದು ಕೇಳಿಸ್ಲಿಲ್ವಾ? ಓ, ನಾನು ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ. ನೋಡಿ, ಜಗದೀಶ್ ನನ್ನ ಪಾರ್ಟಿ ಕರ್ದಿದ್ದಾನೆ. ತಲೆಗ್ ಹೂ ಇಲ್ದೆ ಹೋದ್ರೆ ಚೆನ್ನಾಗಿರಲ್ಲ. ಬೇಗ ಹೋಗಿ 2 ಮೊಳ ಕನಕಾಂಬ್ರ ಹೂ ತಗೊಂಡ್ ಬನ್ನಿ. ನಿಮ್ಗೆ ಹೇಳ್ತಿರೋದು. ಏನಕ್ಕೆ ಹೊಡೆದೆ ಅಂತ ಕೇಳಲ್ವಾ? ಯಾವ ಹಕ್ಕಿಂದ ಹೊಡೆದೆ ಅಂತ ಕೇಳಲ್ವಾ? ಯಾವ ಅಧಿಕಾರದಿಂದ ಹೊಡೆದೆ ಅಂತ ಕೇಳಲ್ವಾ? ಕೇಳಿ. ಏನ್ ಹಕ್ಕಿನಿಂದ ಹೊಡೆದ್ರಿ? ಯಾವ ಅಧಿಕಾರದಿಂದ ಹೊಡೆದ್ರಿ? ಈಗ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನ ಗಂಡ ಆಗ್ತಾ ಇದ್ದೀನಿ. ಆ ಅಧಿಕಾರದಿಂದ ಹೊಡೆದೆ. ತಾಳಿ ಕಟ್ಟಿದ ಗಂಡನಾಗಿ ನಿನ್ ಜೊತೆ ಶೋಭನ ಮಾಡ್ಕೊಳ್ತಾ ಇದ್ದೀನಿ. ಆ ಹಕ್ಕಿಂದ ಹೊಡೆದೆ. ಯಾಕೆ ನಂಬಿಕೆ ಬರ್ತಾ ಇಲ್ವಾ? ನೀನ್ ಹೋಗಿ ಹೊಸ ಸೀರೆ ಉಟ್ಕೊಂಡು ಹಾಲ್ ತಗೊಂಬಾ. ನೀನ್ ಹೋಗಿ ತಾಳಿ ತಗೊಂಬಾ. ಹೋಗಿ. ಏನ್ರಿ ಇವತ್ತೇನೋ ಹೊಸ ರೀತಿಲಿ ಮಾತಾಡ್ತಿದ್ದೀರಾ? ಹೌದು, ನಾನು ಬದುಕಿರೋ 4 ತಿಂಗಳಲ್ಲಿ ನಿಮ್ಮನ್ನ ಸುಖವಾಗಿ ನೋಡ್ಕೊಂಡು ಆಮೇಲೆ ನೆಮ್ಮದಿಯಾಗಿ ಕಣ್ಮುಡ್ತೀನಿ. ಏನ್ ನೀವ್ ಹೇಳ್ತಿರೋದು? 4 ತಿಂಗಳಾದ್ಮೇಲೆ? ಯಾಕೆ ಅದಕ್ ಮುಂಚೆನೆ ಸಾಯಿ ಅಂತನ? ಅಯ್ಯೋ, ಏನ್ ಮಾತಾಡ್ತಿದ್ದೀರಾ? ಬಾಧೆ ಪಡ್ತಿದೀಯಾ? ನಿನಗೆ ಯಾಕೆ ಬಾಧೆ? ನಿನಗೆ ಹೃದಯ ಕೊಡೋದಕ್ಕೆ ಜಗದೀಶ್ ಇದ್ದಾನೆ, ಪ್ರದೀಪ್ ಇದ್ದಾನೆ. ಏನ್ರಿ ಇದು? ನಿನಗೆ ಗೋಡೆ ಆಚೆ ಆಟೋ ರಾಜ ಇದ್ದಾನೆ, ತಮಿಳ್ನಾಡವನಿದ್ದಾನೆ. ಏನ್ರಪ್ಪ, ಕಾಂಪೌಂಡ್ ಹೊರಗಡೆಯಿಂದ ದೌಡಿತಾ ಇದ್ರಿ, ಇವತ್ತು ಮನೆ ಒಳಗಡೆನೆ ಬಂದಿದ್ದೀರಾ. ನಮ್ಮವರು ಪ್ರಮೋಷನ್ ಕೊಟ್ಟಿದ್ದಾರ? ನೀವು ನಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಇವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಸರ್. ಇವರು ನಮಗೆ ತಂಗೀರ್ ಸಮಾನ ಸರ್. ಮತ್ತೆ ಲವ್ ರಾಕೆಟ್ಸ್, ಫೋನು, ಸಿನಿಮಾ ಟಿಕೆಟ್ಸ್. ನಿಮ್ ಎದುರಿಗೆ ಈ ರೀತಿ ನಾಟಕ ಮಾಡಿದ್ರೆ ನೀವು ಹತ್ರ ಆಗ್ತೀರಂತ ಇವ್ರು ಆಡ್ಸಿದ ನಾಟಕ ಸರ್. ನಿಜಾನಾ? ಹೌದು ಸರ್. ಹೌದು, ಅವರು ಕಳ್ರ ತಂಗೀರೆ, ಕಳ್ರಲ್ಲ. ಅವರಿಗೆ ನೀನು ಅಂದ್ರೆ ಪ್ರಾಣ. ನಿನ್ನ ಮದ್ವೆ ಮಾಡ್ಕೊಂಡು ಸಂತೋಷವಾಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನೀನು ಒಪ್ಪಿದ್ರೆ ಸರಿ, ಇಲ್ಲ ಅಂದ್ರೆ ಅವ್ರು ಬದುಕೋಲ್ಲ.